ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಸ್ಪರ್ಧಾ ಸಿಂಚನ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿವಿಧ ಮಾಹಿತಿಗಳು ಮಾಹಿತಿ ಖಜಾನೆಯಲ್ಲಿ ಕೇಳಿ. ಸ್ಪರ್ಧಾ ಸಿಂಚನ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ಹಾಗೂ ಇನ್ನಿತರೆ ಮಾಹಿತಿಗಳು. ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಇಂದಿನಿಂದ ನಿಮ್ಮ ನೆಚ್ಚಿನ ವಾಹಿನಿಯಲ್ಲಿ ಕೇಳಿ ಭಾರತೀಯ ಇತಿಹಾಸ ಮಾಲಿಕೆ. ಪ್ರೀತಿಯ ಕೇಳುಗರೆ ಹಾಗೂ ಸ್ಪರ್ಧಾರ್ಥಿಗಳೇ, ನಮ್ಮೆಲ್ಲ ಕೇಳುಗ ಬಂಧುಗಳಿಗೆ ಪ್ರೀತಿಯ ನಮಸ್ಕಾರ. ನಿಮ್ಮ ಜೊತೆ ಆಗಿರೋದು ನಿಮ್ಮ ಗೆಳೆಯ ಶರತ್. ಇವತ್ತು ನಿಮ್ಮ ಜೊತೆ ಆಗಿದ್ದೀನಿ ಸ್ನೇಹಿತರೆ. ನಾವು ಕಳೆದ ಸಂಚಿಕೆಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಿಸಿದಂತೆ ಇತಿಹಾಸ ವಿಷಯದಲ್ಲಿ ನಾವು ಸಿಂಧೂ ಬಯಲಿನ ನಾಗರಿಕತೆಯ ಒಂದಷ್ಟು ಪ್ರಮುಖ ಅಂಶಗಳು, ಅಂದರೆ ಅದರ ಬೆಳೆದು ಬಂದಂತಹ ದಾರಿ, ಹಾಗೆ ಹಿಂದೆ ಅದನ್ನು ಏನೆಲ್ಲ ಹೆಸರುಗಳಿಂದ ಕರೀತಾ ಇದ್ರು, ಈ ಎಲ್ಲ ಮಾಹಿತಿಗಳನ್ನು ನಾವು ತಿಳ್ಕೊಂಡಿದ್ದೇವೆ. ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ನಾವು ಸಿಂಧೂ ಬಯಲಿನ ನಾಗರಿಕತೆಯ ವ್ಯಾಪ್ತಿ ಹಾಗೆ ಅದರ ಕೆಲವು ಪಳೆಯುಳಿಕೆಗಳು ಅಥವಾ ನಗರಗಳ ಬಗ್ಗೆ ನಾವು ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಪ್ರಿಯ ಸ್ನೇಹಿತರೆ, ನಿಮಗೆ ಈ ಮಾಹಿತಿ ಅರ್ಥ ಆಗಬೇಕು ಅಂದರೆ ನೀವು ಈ ಕಾರ್ಯಕ್ರಮವನ್ನು, ತರಗತಿಯನ್ನು ಪೂರ್ಣವಾಗಿ ಆಲಿಸಿ ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ಮಾತ್ರ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲು ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ವ್ಯಾಪ್ತಿ, ಮೊದಲನೇದಾಗಿ ಇದರ ಒಂದು ವ್ಯಾಪ್ತಿಯನ್ನು ತಿಳ್ಕೊಳ್ಳೋದಾದರೆ, ಇದು ಪೂರ್ವ ಪಶ್ಚಿಮಕ್ಕೆ ಸುಮಾರು 1600 ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿತ್ತು ಸ್ನೇಹಿತರೆ. ಪೂರ್ವ ಮತ್ತು ಪಶ್ಚಿಮಕ್ಕೆ ಎರಡೂ ಕಡೆಗೂ ಕೂಡ ಸಂಬಂಧಪಟ್ಟಂತೆ ಸುಮಾರು 1600 ಮೀಟರ್ ವ್ಯಾಪ್ತಿಯನ್ನು, ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿತ್ತು. ಇನ್ನು ಉತ್ತರದಿಂದ ದಕ್ಷಿಣಕ್ಕೆ 1100 ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿರತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇಲ್ಲಿ ಪ್ರಮುಖವಾಗಿ ಈ ನೆನಪಿಟ್ಕೋಬೇಕು ಸ್ನೇಹಿತರೆ, ಪೂರ್ವದಿಂದ ಪಶ್ಚಿಮಕ್ಕೆ, ಉತ್ತರದಿಂದ ದಕ್ಷಿಣಕ್ಕೆ ಎಷ್ಟು ವ್ಯಾಪ್ತಿಯನ್ನು ಹೊಂದಿತ್ತು ಅಂತ ಪ್ರಶ್ನೆಗಳು ಬರುವಂಥ ಸಾಧ್ಯತೆ ಇರುತ್ತೆ. ಈ ಪ್ರಶ್ನೆಗೆ ಉತ್ತರ ಈಗಾಗಲೇ ಗೊತ್ತಾಗಿದೆ ನಿಮಗೆ. ನಾನಿಲ್ಲೇ ಪ್ರಶ್ನೆ ಯಾವ ರೀತಿ ಬರ್ಬೋದು ಅಂತಲೂ ಕೂಡ ನಿಮಗೆ ಹೇಳ್ತೀನಿ. ಇದೇ ಬರುತ್ತೆ ಅಂತ ನಾನು ಹೇಳೋದಿಲ್ಲ, ಯಾಕಂದ್ರೆ ನನಗೆ ಗೊತ್ತಿಲ್ಲ. ಬಂದರೂ ಬರ್ಬೋದು ಅನ್ನುವಂತಹ ದೃಷ್ಟಿಯಿಂದ ನಿಮಗೆ ಇಲ್ಲೇ ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ. ಈ ವ್ಯಾಪ್ತಿಯನ್ನು ಕೇಳುವಂತಹ ಸಾಧ್ಯತೆಗಳಿರ್ತವೆ. ಎರಡೂ ಕಡೆಯ ವ್ಯಾಪ್ತಿಯನ್ನು ನೀವು ನೆನಪಿಟ್ಕೋಬೇಕು. ಹಾಗಾಗಿ ಇದನ್ನು ರಿವೈಂಡ್ ಮಾಡಿ ಮತ್ತೆ ಕೇಳ್ಕೊಳ್ಳಿ. ಇನ್ನು ವಿಸ್ತೀರ್ಣವನ್ನು ನೋಡೋದಾದರೆ 2,23,708 ವಿಸ್ತೀರ್ಣವನ್ನು ಹೊಂದಿದೆ. ಇದನ್ನು ಕೂಡ ತಾವು ನೆನಪಿಟ್ಕೊಳ್ಳಿ. ಇನ್ನು ಅಂಚಿನ ನೆಲೆಗಳನ್ನು ನೋಡೋದಾದರೆ ಪೂರ್ವ ಕಾಶ್ಮೀರ ಮಾಂಡು, ಇನ್ನು ಪೂರ್ವ ಯುಪಿಯಲ್ಲಿ ನೀರಪುರ, ಈ ನೆಲೆಯನ್ನು ನಾವು ಗಮನಿಸಬಹುದು. ಇನ್ನು ಪಶ್ಚಿಮದ ಪಾಕಿಸ್ತಾನದ
ಜೆಂಡರ್ ಅಂತಕ್ಕಂಥ ನೆಲೆ ಇದೆ ಪಶ್ಚಿಮದಲ್ಲಿ. ಇವು ನೀವು ಗಮನದಲ್ಲಿಟ್ಕೋಬೇಕು. ಯಾವ ಯಾವ ನೆಲೆಗಳು ಇದೆ ಅಂತಕ್ಕಂತಹ ಪ್ರಶ್ನೆಗಳು ಬರುವ ಸಾಧ್ಯತೆ ಇದೆ. ಇನ್ನು ದಕ್ಷಿಣಕ್ಕೆ MH ಡೈನಾಬಾರ್ಡ, ಇದನ್ನು ನಾವು ಗಮನಿಸ್ಬೋದು. ವ್ಯಾಪಿಸಿದ ರಾಜ್ಯಗಳನ್ನು ನೋಡೋದಾದರೆ ಜಮ್ಮು ಮತ್ತು ಕಾಶ್ಮೀರ, ಪಂಜಾಬ್, ಹರಿಯಾಣ, ಗುಜರಾತ್, ರಾಜಸ್ಥಾನ, ಹಾಗೆ ಮಹಾರಾಷ್ಟ್ರದ ಉತ್ತರ ಭಾಗ, ಹಾಗೆ ಉತ್ತರ ಪ್ರದೇಶ, ಹಾಗೆ ಮಧ್ಯಪ್ರದೇಶ, ಇವೆಲ್ಲ ಕಡೆಯೂ ಕೂಡ ಸಿಂಧೂ ಬಯಲಿನ ಒಂದು ನಾಗರಿಕತೆ ವ್ಯಾಪಿಸಿದ್ದುದನ್ನು ನಾವು ಗಮನಿಸುತ್ತೇವೆ. ಅಂದರೆ ಕೆಲವು ತಜ್ಞರ ಒಂದು ಅಭಿಪ್ರಾಯದ ಪ್ರಕಾರ ಈ ಎಲ್ಲ ರಾಜ್ಯಗಳಲ್ಲಿಯೂ ಕೂಡ ಕೆಲವೊಂದು ಭಾಗಗಳಲ್ಲಿ ಈ ಸಿಂಧೂ ಬಯಲಿನ ನಾಗರಿಕತೆ ವ್ಯಾಪಕವಾಗಿ ಹಬ್ಬಿತ್ತು ಅಂತಕ್ಕಂತಹ ಒಂದು ಅಭಿಪ್ರಾಯ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಈ ಒಂದು ನಾಗರಿಕತೆ ಏನಿದೆ ಇದು ತ್ರಿಕೋನಾಕಾರದಲ್ಲಿ ಹರಡಿದ್ದುದನ್ನು ನಾವು ಗಮನಿಸ್ತೇವೆ ಇತಿಹಾಸದ ಪ್ರಕಾರ. ಈ ಒಂದು ನಾಗರಿಕತೆಯನ್ನು ಹರಪ್ಪ ಸಂಸ್ಕೃತಿ ಎಂದು ಕರೆದವರು ಜಾನ್ ಮಾರ್ಷಲ್ ಅವರು. ಇದನ್ನು ನೀವು ನೆನಪಿಟ್ಕೊಳ್ಳಿ. ಈ ನಾಗರಿಕತೆಯನ್ನು, ಸಿಂಧೂ ಬಯಲಿನ ನಾಗರಿಕತೆ ಏನಿದೆ ಇದನ್ನು ಹರಪ್ಪ ಸಂಸ್ಕೃತಿ ಎಂದು ಕರೆದವರು ಯಾರು ಅನ್ನುವಂಥ ಪ್ರಶ್ನೆ ಬಂದಾಗ ನೀವು ಜಾನ್ ಮಾರ್ಷಲ್ ಅಂತಕ್ಕಂತಹ ಉತ್ತರವನ್ನು ನೀವು ಬರಿಬೇಕಾಗುತ್ತೆ. ಇದಿಷ್ಟು ಸಿಂಧೂ ಬಯಲಿನ ನಾಗರಿಕತೆ ಕುರಿತ ವ್ಯಾಪ್ತಿ. ಆದರೆ ಇನ್ನು ನಾವು ಈಗ ಮುಂದಿನ ಅಂಶವಾಗಿ ತಿಳ್ಕೊಳ್ತಕ್ಕಂಥದ್ದು ಸಿಂಧೂ ಬಯಲಿನ ನಾಗರಿಕತೆಯ ಕೆಲವು ನಿವೇಶನಗಳು ಅಥವಾ ನಗರಗಳು, ಇವುಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ನಾನು ನಿಮಗೆ ಮೊದಲನೇ ಸಂಚಿಕೆಯಲ್ಲಿಯೇ ಯಾವ ಯಾವ ನಗರಗಳಿವೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ಆ ನಗರಗಳ ಬಗ್ಗೆ ಒಂದಷ್ಟು ಬೆಳಕು ಚೆಲ್ಲುವಂತಹ ಒಂದು ಪ್ರಯತ್ನವನ್ನು ಮಾಡ್ತೀನಿ ಇನ್ನು ಮುಂದೆ. ಈ ಮುಂದಿನ ಅಂಶಗಳಲ್ಲಿ ನಾವು ನಗರಗಳ ವೈಶಿಷ್ಟ್ಯ, ಹಾಗೆ ನಗರಗಳು ಯಾವಾಗ ಬೆಳೆದು ಬಂತು, ಯಾವಾಗ ಒಂದು ಸ್ಥಾಪನೆ ಆಯಿತು, ಇದರ ಬಗ್ಗೆ ಸಂಶೋಧನೆ ಮಾಡಿದವರು ಯಾರು, ಈ ಎಲ್ಲ ಅಂಶಗಳನ್ನು ಈ ಮುಂದೆ ತಿಳಿಯಲಿಕ್ಕಿದ್ದೀರಿ. ಮೊದಲನೇ ನಗರ ಹರಪ್ಪ ಅಂತಕ್ಕಂಥದ್ದು. ಈ ಹರಪ್ಪ ಅಂತಕ್ಕಂಥದ್ದು 1921ರಲ್ಲಿ ಇದನ್ನು ಕಂಡುಹಿಡಿಯಲಾಯಿತು. ಇದನ್ನು ಈಗಾಗಲೇ ನಾನು ತಿಳಿಸಿದ್ದೇನೆ, ಇಲ್ಲೂ ಕೂಡ ನಿಮಗೆ ಮನವರಿಕೆ ಮಾಡ್ತಾ ಇದ್ದೀನಿ. ಇದನ್ನು 1921ರಲ್ಲಿ ಸಂಶೋಧನೆಯನ್ನು ಮಾಡಿದ್ದಾರೆ. ಅಂದರೆ ಇಲ್ಲೂ ಕೂಡ ಸಿಂಧೂ ಬಯಲಿನ ಒಂದು ನಾಗರಿಕತೆಯ ಸಂಸ್ಕೃತಿ ಈ ನಗರದಲ್ಲಿಯೂ ಕೂಡ ಸಿಕ್ಕಿದೆ ಅಂತಕ್ಕಂತಹ ಒಂದು ಅಭಿಪ್ರಾಯ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇದನ್ನು ಶೋಧ ಮಾಡಿದವರು ಡಯಾನಾ ಸರಾನಿ ಅಂತಕ್ಕಂಥವರು. ಇದು ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಮಾಂಟೇಗೋ ಜಿಲ್ಲೆಯ ರಾವಿ ನದಿಯ ಎಡದಂಡೆ. ಇದನ್ನು ನೆನಪಿಟ್ಕೊಳ್ಳಿ. ರಾವಿ ನದಿ ಏನಿದೆ ಆ ನದಿಯ ಎಡದಂಡೆಯಲ್ಲಿ ಈ ಒಂದು ಹರಪ್ಪ ನಗರದ ಕೆಲವು ಪಳೆಯುಳಿಕೆಗಳು ಸಿಕ್ಕಿದ್ದನ್ನು ನಾವು ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕು. ಯಾಕಂದರೆ ಈ ರೀತಿ ಪ್ರಶ್ನೆಗಳು ಬರ್ತಕ್ಕಂತಹ ಸಾಧ್ಯತೆಗಳು ಇವೆ. ಯಾವ ನದಿಯಲ್ಲಿ ಕಂಡುಹಿಡಿದರು, ಹಾಗೆ ಹೇಗೆ ಕಂಡುಹಿಡಿದ್ರು, ಅಂದರೆ ಯಾವ ನದಿಯಲ್ಲಿ ಕಂಡುಹಿಡಿದ್ರು, ಅದು ಯಾವ ಭಾಗದಲ್ಲಿತ್ತು ಅಂತಕ್ಕಂತಹ ಪ್ರಶ್ನೆ ಬಂದಾಗ ರಾವಿ ನದಿಯ ಎಡದಂಡೆಯಲ್ಲಿ
ಅಂತಕ್ಕಂತಹ ಉತ್ತರವನ್ನು ನೀವು ಬರೀಬೇಕಾಗತ್ತೆ. ಇದು ಒಂದು ಅಂಶ. ಆದರೆ ಇದು ಉತ್ತರ ರಾಜ್ಯದ ರಾಜಧಾನಿಯಾಗಿತ್ತು. ಈ ಒಂದು ಹರಪ್ಪ ಅಂತಕ್ಕಂಥದ್ದು ಒಂದು ರಾಜಧಾನಿಯಾಗಿತ್ತು ಅಂತಕ್ಕಂತಹ ಅಭಿಪ್ರಾಯವನ್ನು ಕೂಡ ಇಲ್ಲಿ ವ್ಯಕ್ತಪಡಿಸ್ತಾರೆ. ಇನ್ನು ಋಗ್ವೇದದಲ್ಲಿ ಇದನ್ನ ಹರಪ್ಪಿಯ ಅಂತ ಕರೀತಾರೆ. ಈ ಪ್ರಶ್ನೆ ಕೂಡ ಬರುವ ಸಾಧ್ಯತೆ ಇದೆ. ಋಗ್ವೇದದಲ್ಲಿ ಹರಪ್ಪ ನಗರವನ್ನು ಏನಂತ ಕರೀತಾರೆ ಅಂತ, ಹರಪ್ಪಿಯ. ಇದನ್ನ ನೆನಪಿಟ್ಕೊಳ್ಳಿ. ಇಲ್ಲಿ ಪ್ರಮುಖವಾಗಿ ಎತ್ತಿನ ಗಾಡಿಗಳು, ಹಾಗೆ ಆ ಕಾಲದ ಜಿಂಕೆಗಳು, ಹಾಗೆ ಸಾರ್ವಜನಿಕ ಸ್ನಾನಗೃಹಗಳು ಕೂಡ ಇಲ್ಲಿ ದೊರೆತಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇದಷ್ಟೇ ಅಲ್ಲದೆ ಸುಣ್ಣದ ಕಲ್ಲು, ಗಡ್ಡಧಾರಿ ಪುರುಷನ ಪ್ರತಿಕೃತಿ ಇವೆಲ್ಲವೂ ಕೂಡ ಇಲ್ಲಿ ದೊರೆತಿರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ನಿಮಗೆ ಮಾಹಿತಿಗೋಸ್ಕರ ಇದನ್ನು ಹೇಳಿದೆ ಸ್ನೇಹಿತರೆ. ಏನೆಲ್ಲ ದೊರೆತಿತ್ತು ಅಂತಕ್ಕಂತಹ ಒಂದು ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೀನಿ, ಕೇವಲ ಮಾಹಿತಿಗಾಗಿ ಮಾತ್ರ. ಇನ್ನು ಮತ್ತೊಂದು ನಗರ ಮೊಹೆಂಜೊದಾರೋ. ಇದರ ಸಂಶೋಧನೆ 1922ರಲ್ಲಿ ಸಂಶೋಧನೆ ಆಯಿತು. 21ರಲ್ಲಿ ಹರಪ್ಪ ಆದರೆ 22ರಲ್ಲಿ ಈ ಒಂದು ಮೊಹೆಂಜೊದಾರೋ ಅಂತಕ್ಕಂತಹ ಒಂದು ನಗರವನ್ನು ಪತ್ತೆ ಮಾಡಲಾಯಿತು. R.D. ಬ್ಯಾನರ್ಜಿಯವರು ಇದನ್ನು ಪತ್ತೆ ಮಾಡ್ತಾರೆ. ಸ್ಥಳ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದ ಲಾರ್ಕಾನಾ ಅಂತಕ್ಕಂತಹ ಜಿಲ್ಲೆಯಲ್ಲಿ ಇದನ್ನು ಪತ್ತೆ ಮಾಡ್ತಾರೆ. ಇದು ಅತಿ ದೊಡ್ಡ ಒಂದು ನಿವೇಶನ ಅಂತಲೇ ಹೇಳ್ಬೋದು. ಇದು 200 ಹೆಕ್ಟೇರ್ ಅಷ್ಟು ವ್ಯಾಪ್ತಿಯನ್ನು ಹೊಂದಿರತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇಲ್ಲಿ ಸಿಂಧಿ ಭಾಷೆಯನ್ನು ಮಾತಾಡ್ತಾರೆ. ಅಷ್ಟೇ ಅಲ್ಲದೆ ಮೃತರ ದಿಬ್ಬ ಕೂಡ ಇಲ್ಲಿ ಇದೆ, ಅದು ಕೂಡ ಲಭ್ಯ ಆಗಿದೆ. ಅಂದರೆ ಆಗಿನ ಕಾಲದಲ್ಲಿ ಮೃತಪಟ್ಟವರನ್ನ ಒಂದು ದಿಬ್ಬದ ರೂಪದಲ್ಲಿ ಮಾಡಿ ಅಲ್ಲಿ ನೇಣು ಅಂದರೆ ಹೂಳಲಾಗ್ತಾ ಇತ್ತು. ಆ ಒಂದು ಅವಶೇಷಗಳು ಕೂಡ ಇಲ್ಲಿ ದೊರೆತಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇದು ಸಿಂಧೂ ನದಿಯ ದಡದ ಮೇಲಿದೆ. ಬೃಹತ್ ಒಂದು ಕೊಳ ಕೂಡ ಇಲ್ಲಿ ದೊರೆತಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಈ ಮೊಹೆಂಜೊದಾರೋ ಅಂತಕ್ಕಂಥದ್ದು ಸಿಂಧೂ ನದಿಯ ದಡದ ಮೇಲೆ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಪ್ರಮುಖವಾಗಿ ಗಮನಿಸ್ತೇವೆ. ಇಲ್ಲಿ ಈ ಪ್ರಶ್ನೆ ಕೂಡ ಬರುವಂತಹ ಸಾಧ್ಯತೆ ಇದೆ. ಮೊಹೆಂಜೊದಾರೋ ಯಾವ ನದಿಯ ದಡದಲ್ಲಿದೆ ಅಂತ ಪ್ರಶ್ನೆ ಬರುತ್ತೆ. ಆ ಸಂದರ್ಭದಲ್ಲಿ ನೀವು ಸಿಂಧೂ ನದಿಯ ದಡದಲ್ಲಿದೆ ಅಂತಕ್ಕಂತಹ ಉತ್ತರವನ್ನು ಬರಿಬೇಕಾಗತ್ತೆ. ಇದು ಪ್ರಮುಖವಾಗಿ 7 ಬಾರಿ ಮರು ನಿರ್ಮಾಣಗೊಂಡಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಅಂದರೆ ಮೊದಲನೇದಾಗಿ ಈ ನಿರ್ಮಾಣ ಮಾಡಿದಂಥ ಸಂದರ್ಭದಲ್ಲಿ ಏನಾಗ್ತಿತ್ತು, ಕೆಲವೊಂದು ಬಾರಿ ಕೆಲವೊಂದು ಸಮಸ್ಯೆಗಳಿಂದಾಗಿ ಅವು ವ್ಯಾಪಕವಾದ ಮಳೆಯಿಂದಾಗಿ ಎಲ್ಲವೂ ಕೂಡ ಬಿದ್ದು ಹೋಗ್ತಾ ಇತ್ತು. ಆ ಸಂದರ್ಭದಲ್ಲಿ ನಗರವನ್ನು ಮರು ನಿರ್ಮಾಣ ಮಾಡಿ ಸುಮಾರು 7 ಬಾರಿ ಇದನ್ನು ಮರು ನಿರ್ಮಾಣ ಮಾಡಲಾಗಿದೆ. ಇದನ್ನು ಕೂಡ ನೀವು ನೆನಪಿಟ್ಕೊಳ್ಳಿ. ಈ ಪ್ರಶ್ನೆ ಕೂಡ ಬರುವಂಥ ಸಾಧ್ಯತೆ ಇದೆ. ಮೊಹೆಂಜೊದಾರೋ ನಗರವನ್ನು ಎಷ್ಟು ಬಾರಿ ನಿರ್ಮಾಣ ಮಾಡಲಾಗಿದೆ ಅಂತ. ಈ ಪ್ರಶ್ನೆಗೆ ಉತ್ತರ 7 ಬಾರಿ ನಿರ್ಮಾಣ ಮಾಡಲಾಗಿದೆ ಅಂತಕ್ಕಂಥ ಉತ್ತರವನ್ನು ನೀವು ಬರಿಬೇಕಾಗುತ್ತೆ ಅಥವಾ ಟಿಕ್ ಮಾಡಬೇಕಾಗುತ್ತೆ. ಇವತ್ತಿಗೆ ಇಷ್ಟು ಸಾಕು ಅನಿಸುತ್ತೆ ಸ್ನೇಹಿತರೆ. ಯಾಕಂದರೆ ಸುಮ್ಮನೆ ಉದ್ದಕ್ಕೂ ಹೇಳಿದ್ರೆ ಏನೂ ಪ್ರಯೋಜನ ಆಗೋದಿಲ್ಲ. ಇವತ್ತು ನಾವು
ಸಿಂಧೂ ನದಿಯ ಅಂದರೆ ಸಿಂಧೂ ನಾಗರಿಕತೆಯ ವ್ಯಾಪ್ತಿ ಮತ್ತು ಅಲ್ಲಿಯ 2 ನಿವೇಶನಗಳ ಬಗ್ಗೆ ನಾವು ಇವತ್ತಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಇನ್ನಷ್ಟು ನಿವೇಶನಗಳ ಬಗ್ಗೆ ನಾನು ತಿಳಿಸ್ಬೇಕಾಗಿದೆ ನಿಮಗೆ. ಅದನ್ನು ನಾನು ಮುಂದಿನ ಕಾರ್ಯಕ್ರಮದಲ್ಲಿ ತಿಳಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ನಿವೇಶನಗಳ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ನಿಮಗೆ ಈ ಕಾರ್ಯಕ್ರಮ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು, ನಿಮ್ಮ ಪ್ರಶ್ನೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಅದಕ್ಕೆ ಮಾಹಿತಿಗಳನ್ನು ಸಂಗ್ರಹಿಸಿ ನಿಮ್ಮ ಪ್ರಶ್ನೆಗೆ ಮುಂದಿನ ಸಂಚಿಕೆಗಳಲ್ಲಿ ಉತ್ತರ ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಇನ್ನು ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಮತ್ತೆ ಭೇಟಿಯಾಗೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ರಿಗೂ ಮುಂಚಿತವಾಗಿ ಸಂಕ್ರಾಂತಿ ಹಬ್ಬದ ಶುಭಾಶಯವನ್ನು ಕೋರ್ತಾ ಇದ್ದೇನೆ. ಹಾಗೆ ನಿಮ್ಮೆಲ್ಲರ ಜೀವನದಲ್ಲಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತಕ್ಕಂತಹ ಆ ಒಂದು ಮಾತೇನಿದೆ, ಅದನ್ನು ಎಲ್ಲರೂ ಕೂಡ ಪ್ರತಿನಿತ್ಯ ಪಾಲಿಸೋಣ. ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ಳೋಣ. ಒಂದು ದಿನ ಹಬ್ಬ ಆಚರಿಸಿ ಮರುದಿನದಿಂದ ನಮ್ಮದೇ ಕೂಟ ಅಂತ ಹೇಳಿ ಮಾಡೋದು ಬೇಡ. ಸೊ ಮತ್ತೆ ಭೇಟಿಯಾಗೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ರಿಗೂ ಆಯಸ್ಸು, ಆರೋಗ್ಯ ಎಲ್ಲವನ್ನ ದೇವರು ಕರುಣಿಸಲಿ ಅಂತಕ್ಕಂಥ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.